ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆ, ನಿಮ್ಮ ಕೂದಲು ಜಾಸ್ತಿನೇ ನಿಮ್ಮ ತಲೆಯಲ್ಲಿ ಸಮಸ್ಯೆ ಕಾಡ್ತಾ ಇರುವಂಥದ್ದಾಗಲಿ, ನಿಮ್ಮ ತಲೆಯಲ್ಲಿ ಈ ಥರ ಕೂದಲು ಉದುರುವಿಕೆ ಆಗಲಿ, ನಿಮ್ಮ ತಲೆಯಲ್ಲಿ ಈ ಥರ ಹೊಟ್ಟು ಹುಣ್ಣಿನ ಸಮಸ್ಯೆ, ಹಾಗೆ ನಿಮ್ಮ ಕೂದಲು ಗ್ರೋತ್ನೆಸ್ ಜಾಸ್ತಿ ಆಗಬೇಕು, ನನ್ನ ಕೂದಲು ತುಂಬಾ ಉದುರಿ ಹೋಗ್ತಾ ಇದೆ, ಯಾಕಪ್ಪ ಅಂದರೆ ಕೆಮಿಕಲ್ ಶಾಂಪೂವನ್ನು ಬಳಸೋದ್ರಿಂದ ನಮ್ಮ ಕೂದಲನ್ನು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅವೆಲ್ಲನೂ ಕೂಡ ತಡೆಗಟ್ಟಿ ನಾವು ಇವತ್ತು ನ್ಯಾಚುರಲಾಗಿ ಹೇರ್ ಪ್ಯಾಕನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವೀಕ್ಷಕರೇ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನ್ಯಾಚುರಲಾಗಿ ನಿಮಗೆ ಹೇರ್ ರೆಮಿಡಿಯನ್ನು ತೋರಿಸ್ಕೊಡ್ತೀನಿ. ಖಂಡಿತವಾಗಿ ನೀವೇನಾದರೂ ಇದು ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ಹೇಳಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಒಂದು ಫಸ್ಟ್ ಕಬ್ಬಿಣದ ಕಡೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿರೋಂಥದ್ದು. ನಾವು ಯಾವುದೇ ಹೇರ್ ಪ್ಯಾಕನ್ನು ರೆಡಿ ಮಾಡೋದಕ್ಕೆ ಕಬ್ಬಿಣದ ಬಾಣಲಿ ಖಂಡಿತವಾಗಿ ನೀವು ಬಳಸಬೇಕಾಗತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಟೀ ಪುಡಿಯನ್ನು ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಯಾವುದು ಟೀ ಪುಡಿ ಬಳಸ್ತೀವಿ ಅದೇ ಟೀ ಪುಡಿಯನ್ನು ತೊಗೋಬೋದು. ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಟೀ ಪುಡಿಯನ್ನು ಬಳಸೋದ್ರಿಂದ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗುತ್ತೆ, ಅದರ ಜೊತೆಗೆ ನಮ್ಮ ಕೂದಲು ಕೂಡ ಶೈನಿಂಗ್ ಆಗಿ ಗ್ರೋತ್ನೆಸ್ ಆಗುತ್ತೆ ಸ್ನೇಹಿತರೆ. ಇವಾಗ ನಾನು ಟೀ ಪುಡಿಯನ್ನು ಹಾಕಿದಾಯಿತು. ಟೀ ಪುಡಿಗೆ 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ಇವಾಗ ನಾನು ಲೋಟದಲ್ಲಿ ಅಂದರೆ ಸಣ್ಣ ಲೋಟದಲ್ಲಿ ತೊಗೊಂಡಿರುವಂಥದ್ದು ನೀರು, 1 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೀರಲ್ಲಿ ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಆಮೇಲೆ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಹೊಟ್ಟು ಹುಣ್ಣು ಸಮಸ್ಯೆ ಜಾಸ್ತಿನೇ ಇದೆ ಅಂದರೆ ನೀವು ಇದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕಾಗುತ್ತೆ ಸ್ನೇಹಿತರೆ. ಒಂದು ಅರ್ಧ ಗಾತ್ರದಷ್ಟು ಲಿಂಬೆ ಹಣ್ಣು ಅದರಲ್ಲಿ ಹಾಕಿದರೆ ಸಾಕು. ನಿಮ್ಮ ತಲೆಯಲ್ಲಿ ಹೊಟ್ಟು ಹುಣ್ಣು ಇದರಿಂದ ನಮ್ಮ ಕೂದಲು ಜಾಸ್ತಿ ಉದುರುವಿಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಅದನ್ನು ತಡೆಗಟ್ಟಿದ್ರೆ ಮಾತ್ರ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಗ್ರೋತ್ನೆಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಫಸ್ಟ್ ನಾವು ಕೇರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಫಸ್ಟ್ ನಾವು ಇದೆಲ್ಲ ಕೂಡ ಫಾಲೋ ಮಾಡಿದ್ರೆ ನಮಗೆ ಯೂಸ್ಫುಲ್ಲಾಗಿ ನಮಗೆ ಹೇರ್ ರೆಮಿಡಿ ಖಂಡಿತವಾಗಿ ಸಿಗುತ್ತೆ. ಇವಾಗ ನೋಡಿ, ಇದಕ್ಕೆ ಅರ್ಧದಷ್ಟು ಲಿಂಬೆ ರಸವನ್ನು ಹಿಂಡ್ಕೊಂಡು ಅದರಲ್ಲೇ ಲಿಂಬೆ ಹಣ್ಣು ಕೂಡ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಲಿಂಬೆ ರಸದಲ್ಲಿರುವಂಥ ಬೆನಿಫಿಟ್ಸ್ ಎಲ್ಲ ಇದರಲ್ಲಿ ಇಳಿಯುತ್ತೆ. ಆಮೇಲೆ ಅದಕ್ಕೆ ಹಾಕ್ತಾ ಇರೋಂಥದ್ದು ನಾನು ಬ್ರೂ ಕಾಫಿಯನ್ನು ತೊಗೊಂಡಿದ್ದೀನಿ. ಬ್ರೂ ಕಾಫಿ ಕೂಡ 1 ಸ್ಪೂನಷ್ಟು ಹಾಕಿದರೆ ಸಾಕು ಸ್ನೇಹಿತರೆ. ಬ್ರೂ ಕಾಫಿ ನಮ್ಮ ಕೂದಲನ್ನು ಬಿಳಿ ಕೂದಲು ನ್ಯಾಚುರಲಾಗಿ ಬಣ್ಣ ಕೊಡುತ್ತೆ ಸ್ನೇಹಿತರೆ. ಅದು ನಾವು ಈ ಥರವಾಗಿ ಬಳಸೋದ್ರಿಂದ ನಮಗೆ ನ್ಯಾಚುರಲಾಗಿ ಈ ಬಿಳಿ ಕೂದಲಿಗೆ ಬಣ್ಣ ಮಾಡುತ್ತೆ ಸ್ನೇಹಿತರೆ. ಅದು ಬಣ್ಣ ಅಂದರೆ ನೋಡಿ, ನ್ಯಾಚುರಲಾಗಿ ಸಿಗುವಂಥ ಬಣ್ಣ ನಮಗೆ ಹೇರಿಗೆ ಬುಡದಿಂದ ನಮ್ಮ ಕೂದಲನ್ನು ಗ್ರೋತಿಗಾಗುವಾಗಲೇ ನಮ್ಮ ಕೂದಲು ಕಪ್ಪಾಗಿ ಗ್ರೋತ್ನೆಸ್ ಆಗುವಂಥದ್ದು ಬಣ್ಣ ಕೊಡುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಕೂದಲು ಸಣ್ಣ ಏಜ್ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಏಜ್ ಆದವರಿಗಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ರಿಸಲ್ಟ್ಸ್ ಸಿಗುವಂಥದ್ದು. ಇವಾಗ ಆಲ್ಮೋಸ್ಟ್ 5ರಿಂದ 6 ನಿಮಿಷದವರೆಗೂ ಕೂಡ ಇದನ್ನು ಬಾಯ್ಲ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಸೋದಿಸ್ಕೊಂಡು ತೊಗೋಬೇಕಾಗತ್ತೆ. ನಾನು ತೋರಿಸೋವಂಥ ಪರ್ಫೆಕ್ಟಾಗಿ ಈ ವಿಧಾನ ನೋಡ್ಕೋಬೇಕಾಗತ್ತೆ ನೀವು. ಇವಾಗ ನಾನು ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ, ಯಾಕಂದರೆ ಟೀ ಪುಡಿ ಹಾಕಿರ್ತೀವಲ್ವ ಅದು ನಾವು ಪೂರ್ತಿಯಾಗಿ ಫಿಲ್ಟ್ರ್ ಮಾಡ್ಕೊಂಡು ತೊಗೋಬೇಕು. ಹಾಗಾಗಿ ನಾನು ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ನಿಮಗೆ ಕಾಣಿಸ್ತಾ ಇರುವಂಥದ್ದು ನೋಡಿ, ನಾನು ಕಬ್ಬಿಣದ ಕಡೆಯಲ್ಲಿ ಮಾಡಿರೋದಕ್ಕೋಸ್ಕರ ನಮಗೆ ಇದನ್ನು ಸಿರಮ್ ಅನ್ಬೋದು. ಈ ಸಿರಮ್ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಈ ಸಿರಮ್ ನೀವು ವಾರದಲ್ಲಿ 3 ಸರ್ತಿ ನೀವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ನಿಮ್ಮ ಹೇರಿಗೆ ಹಚ್ಚೋದ್ರಿಂದ ನಿಮ್ಮ ಹೇರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬ್ಲ್ಯಾಕ್ನೆಸ್ ಆಗುತ್ತೆ ಸ್ನೇಹಿತರೆ. ಆ ರೀತಿಯಾಗಿ ಕೂಡ ನಾವು ಬಳಕೆ ಮಾಡ್ಬೋದು. ಆಮೇಲೆ ನಾನು ಸೋದಿಸ್ಕೊಂಡು ತೊಗೊಂಡಾದಿರುವಂಥ ಈ ಸಿರಮನ್ನು ಮತ್ತೆ ಈ ಕಬ್ಬಿಣದ ಕಡೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಈಗ ಸೋದಿಸಿರುವಂಥ ಸಿರಮ್ ಏನು ಮಾಡ್ತೀನಿ ಅಂದರೆ ಮತ್ತೆ ಇದಕ್ಕೆ ಕಬ್ಬಿಣದ ಕಡೆಗೆ ಹಾಕಿ ನೋಡಿ, ಈ ಥರ ಮತ್ತೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡುವಾಗ ಸ್ನೇಹಿತರೆ, ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ನೋಡ್ತಾ ಇರಬಹುದು, ನಾನು ತೊಗೊಂಡಿರೋಂಥ ಬೇವಿನ ಗಿಡದ ಪುಡಿಯನ್ನು ಸ್ನೇಹಿತರೆ. ಈ ಬೇವಿನ ಗಿಡದ ಪುಡಿ ನೋಡಿ, ನಾವು ನ್ಯಾಚುರಲಾಗಿ ನಿಮಗೆ ಬೇವಿನ ಗಿಡದ ಪುಡಿ ನಿಮ್ಮ ಮನೆ ಹತ್ತಿರ ಇರುವಂಥದ್ದು ಗಿಡದಲ್ಲಿರುವಂಥದ್ದು ತೊಗೊಂಡು ಕೂಡ ಪೌಡ್ರ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಈ ಥರ ನಿಮಗೆ ಪೌಡ್ರ್ ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಬೇವಿನ ಗಿಡದ ಪೌಡ್ರಿ ಇದನ್ನು ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಕ್ತಾ ಇರುವಂಥದ್ದು ಬ್ರಿಂಗ್ ರಾಶ್ ಪುಡಿ. ಬ್ರಿಂಗ್ ರಾಶ್ ನಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಶಕ್ತಿ ಇರುವಂಥದ್ದು ಸ್ನೇಹಿತರೆ.
ಈ ಪುಡಿ ಕೂಡ ನಿಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದು ಕೂಡ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಇವೆರಡನ್ನೂ ಹಾಕೋದ್ರಿಂದ ನಮ್ಮ ಹೇರಿಗೆ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಹೇರ್ ಪ್ಯಾಕ್ ರೆಡಿಯಾಗುತ್ತೆ. ಯಾವುದೇ ಕೆಮಿಕಲ್ ಸೈಡ್ ಎಫೆಕ್ಟ್ ಇಲ್ಲದೇ ಮಾಡಿರುವಂಥ ನ್ಯಾಚುರಲ್ ಹೇರ್ ಕಲರ್ ಸ್ನೇಹಿತರೆ. ಯಾಕಂದರೆ ನ್ಯಾಚುರಲಾಗಿ ರಿಸಲ್ಟ್ ಅಂದರೆ ಈ ಥರ ಇರುವಂಥದ್ದೇ ಸಿಗುತ್ತೆ ಸ್ನೇಹಿತರೆ. ಕೆಮಿಕಲ್ ಪ್ರಾಡಕ್ಟ್ನಲ್ಲಿ ವೇಗವಾಗಿ ರಿಸಲ್ಟ್ ಸಿಗುತ್ತೆ. ವೇಗವಾಗಿ ರಿಸಲ್ಟ್ ಸಿಕ್ಕಿದಾಗ ನಮಗೆ ಹಾನಿ ಕೂಡ ಅಷ್ಟೇ ಆಗುತ್ತೆ ಸ್ನೇಹಿತರೆ ನಮ್ಮ ಕೂದಲಿಗೆ. ಹಾಗಾಗಿ ವೇಗವಾಗಿ ಯಾವುದೇ ಇರಲಿ ಸ್ವಲ್ಪ ಕಡಿಮೆನೇ ಬಳಸಬೇಕು. ಹಾಗಾಗಿ ನ್ಯಾಚುರಲ್ ಆಗಿರುವಂಥದ್ದು ನಾವು ಎಷ್ಟು ಬಳಸ್ತೀವಿ ಅಷ್ಟು ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ಒಂದು 2 ಸೆಕೆಂಡ್ ಬಾಯ್ಲ್ ಮಾಡಿಕೊಂಡು ಇವಾಗ ಇದನ್ನು ಮುಚ್ಚಿಡಬೇಕು. ರಾತ್ರಿ ಇಡೀ ಬಿಡಬೇಕು. ರಾತ್ರಿ ಇಡೀ ಬಿಟ್ವಿ ಅಂದರೆ ಬೆಳಗ್ಗೆ ಈ ಥರ ನಮಗೆ ನೋಡಿ ತೋರಿಸ್ತೀನಿ. ನಾನು ಓವರ್ ನೈಟ್ ಬಿಟ್ಟಿದ್ದೀನಿ ನೋಡಿ. ರಾತ್ರಿ ಪೂರ್ತಿ ಬಿಟ್ಟರೆ ಸೈಡಿಗೆ ಕಾಣಿಸ್ತಿರ್ಬೋದು ಯಾವ ರೀತಿಯಾಗಿ ಕಪ್ಪಾಗಿರುವಂಥದ್ದು. ಇದೇ ನೋಡಿ ಸ್ನೇಹಿತರೆ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಅನ್ಬೋದು. ಇದು ನಿಮ್ಮ ತಲೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಇದು 1 ಗಂಟೆ 1.5 ಗಂಟೆಗಳಾದಮೇಲೆ ನೀವು ತಲೆ ವಾಶ್ ಮಾಡಬೇಕು. ತಲೆ ವಾಶ್ ಮಾಡುವಾಗ ಒಂದು ಕೆಮಿಕಲ್ ಶಾಂಪು ಒಂದು ಕೂಡ ಬಳಸೋದಕ್ಕೆ ಹೋಗಬೇಡಿ. ಹಾಗಾಗಿ ಕೆಮಿಕಲ್ ಶಾಂಪು ಅವಾಯ್ಡ್ ಮಾಡಿ. ಈ ಥರವಾಗಿರುವಂಥ ಹೇರ್ ಪ್ಯಾಕಿಗೆ ಕೆಮಿಕಲ್ ಶಾಂಪೂನು ಬಳಸಬೇಡಿ. ಹಾಗೆ ಇದನ್ನು ನೀವು ಟ್ರೈ ಮಾಡಿದ ಮೇಲೆ ಫಸ್ಟ್ ರಿಸಲ್ಟ್ಗೆ ನಿಮಗೆ ಬಿಳಿ ಕೂದಲು ಕಪ್ಪಾಗಲ್ಲ ಸ್ನೇಹಿತರೆ. 1 ಸರ್ತಿ 2 ಸರ್ತಿ 3 ಸರ್ತಿ ಟ್ರೈ ಮಾಡಿ ನಿಮ್ಮ ಕೂದಲು ಕಪ್ಪಾಗುತ್ತೆ. ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ, ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ.